ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ. ಕರ್ಮಯೋಗಃ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ. ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿಯ ಗುಣಗಳಿಂದ ಮಾತ್ರ ಬಗೆ ಬಗೆಯ ಕರ್ಮಗಳು ನಡೆಯುತ್ತವೆ. ಅಹಂಕಾರದಿಂದ ಮೋಹಗೊಂಡವನು ತಾನೇ ಅವುಗಳನ್ನು ಮಾಡುತ್ತಿರುವವನು ಎಂದು ಭಾವಿಸುತ್ತಾನೆ. ಆಲೋಚನೆ, ಅನುಭವ, ಕರ್ಮ ಒಂದು ಕೊಂಡಿ ಎಂದರೂ ತಪ್ಪಾಗಲಾರದು. ಪ್ರಕೃತಿ ಸಹಜವಾಗಿ ಆಯಾ ಸಮಯದಲ್ಲಿ ಆಗಬೇಕಾಗಿರುವ ಕೆಲಸ ಈ ದೇಹದಿಂದ ನಡೆಯುತ್ತಲೇ ಇರುತ್ತದೆ. ದೇಹದ ಒಳಗೂ ಹೊರಗೂ ಸದಾ ಚಟುವಟಿಕೆ ನಡೆಯುತ್ತಲೇ ಇರುತ್ತದೆ. ಕಾರ್ಯಸ್ಥಾನದಲ್ಲಿ ಹೋಗಿ ನಿಂತರೆ ಸಾಕು, ಆಲೋಚನೆಗಳು ತಾನಾಗಿಯೇ ಹೊರಬಂದು ಅನುಭವದ ಆಧಾರದಲ್ಲಿ ಮಾಡಬೇಕಾಗಿರುವ ಕಾರ್ಯ ನಡೆಯುತ್ತದೆ. ಅಜ್ಞಾನಿಗಳು ಈ ಕಾರ್ಯ ತನ್ನಿಂದಲೇ ಆಯಿತು ಎಂಬ ಅಹಂಕಾರದಿಂದ ಬೇಗಿದರೆ, ಜ್ಞಾನಿಗಳು ಆ ಭಗವಂತನ ಕೃಪೆ ಇವೆಲ್ಲವನ್ನೂ ತನ್ನಿಂದ ಮಾಡಿಸಿತು ಎಂಬ ನಿರಾಳ ಮನಸ್ಸಿನಿಂದ ಯಾವುದನ್ನೂ ಅನುಭವಿಸದೆ ಸಂತೋಷದಿಂದ ಇರುತ್ತಾರೆ. ಆದರೆ ಅಜ್ಞಾನಿಗಳು ತಾನೇ ಎಲ್ಲವನ್ನೂ ಮಾಡಿದೆ ಎಂಬ ಅಹಂಕಾರದಿಂದ ಅದನ್ನೇ ವರ್ಣಿಸುತ್ತಾ ಅದರಿಂದ ತನ್ನ ದೇಹಕ್ಕೆ ಮನಸ್ಸಿಗೆ ಆದ ನೋವಿನ ಚಿಂತೆಯಲ್ಲಿ ಇದ್ದು ಅನುಭವಿಸುತ್ತಾರೆ. ಎಷ್ಟೋ ವರ್ಷಗಳ ಹಿಂದೆ ತಾನು ಮಾಡಿದ ಕೆಲಸವನ್ನು ನಡೆಸಿಕೊಂಡು ಆ ಸಂದರ್ಭದಲ್ಲಿ ಆದ ನೋವನ್ನು ಯಥಾವತ್ತಾಗಿ ಮನಸ್ಸಿನಲ್ಲಿ ಅನುಭವಿಸಿ ಕೊರಗುತ್ತಾರೆ. ಮನಸ್ಸಿಲ್ಲದ ಮನಸ್ಸಿನಿಂದ ಕಾರ್ಯ ಮಾಡುವ ಕಾರಣ ಮನಸ್ಸು ಸದಾ ವ್ಯಗ್ರವಾಗುತ್ತದೆ. ಕೆಲವರಿಗೆ ಕೆಲಸದ ಸಮಯ ಬಂದಿತೆಂದರೆ ಬೇಸರ, ಚಿಂತೆ, ಕೋಪ ಸಹಜವಾಗುತ್ತದೆ. ಜ್ಞಾನಿಗಳು ಕೆಲಸದ ಸಮಯ ಬಂದಾಗ ಸೇವೆಗೆ ದೇವರು ಕೊಟ್ಟ ಅವಕಾಶ ಎಂಬ ದೃಷ್ಟಿಯಿಂದ ಸಮರ್ಪಣಾ ಭಾವದಿಂದ ಕೆಲಸ ಮಾಡುತ್ತಾರೆ. ಇದಕ್ಕೆಲ್ಲ ಕಾರಣ ತಾನೇ ಮಾಡುತ್ತಿದ್ದೇನೆ ಎನ್ನುವ ಅಜ್ಞಾನ ಹಾಗೂ ಅಹಂಕಾರ. ಜ್ಞಾನಿಗಳು ಸಮಚಿತ್ತದಿಂದ ಕರ್ಮ ಮಾಡಿ ಆನಂದದಿಂದ ಇರುತ್ತಾರೆ. ಹರಿ ಓಂ.